ಕ್ರಿಕೆಟ್ ಇತಿಹಾಸದಲ್ಲೇ ದ ಬಿಗ್ಗೆಸ್ಟ್ ಚೋಕರ್ಸ್ ಆಫ್ ಕ್ರಿಕೆಟ್ ಇನ್ ಇಂಟರ್ನ್ಯಾಷನಲ್ ಯಾರು ಅಂತ ನೀವೇನಾದ್ರು ಕೇಳೋದಾದ್ರೆ ಅದು ಸೌತ್ ಆಫ್ರಿಕಾ ಟೀಮ್ ಗುರು. ಎಸ್, ಸೌತ್ ಆಫ್ರಿಕಾ ಟೀಮ್. IPL ಅಂತ ಬಂದಾಗ ನಮ್ಮ RCB ಟೀಮ್ ಆಗಿತ್ತು. 2025 ನಮ್ಮ RCB ಫೈನಲ್ ಗೆದ್ಬಿಟ್ಟು ಈ ಟ್ಯಾಗ್ ನಾವು ಅಳಿಸಿದ್ವಿ. ಆದ್ರೆ ಈ ಸೌತ್ ಆಫ್ರಿಕಾ ಟೀಮ್ ಬಗ್ಗೆ ಬಂದ್ರೆ ಇಂಟರ್ನ್ಯಾಷನಲ್ ಚೋಕರ್ಸ್ ಅನ್ನೋ ಪಟ್ಟನ ಇವ್ರಿಗೆ ಕೊಟ್ಟಿದ್ದಾರೆ. 2000 ಇಸ್ವಿ ಅಂತ ನೋಡೋದಾದ್ರೆ ಅವ್ರು ಬರೀ ಸೆಮೀಸ್ ಅಲ್ಲಿ ಬಂದು, ಇಲ್ಲ ಕ್ವಾರ್ಟರ್ ಫೈನಲ್ ಬಂದು, ಇಲ್ಲ ಫೈನಲ್ ಬಂದ್ಬಿಟ್ಟು ಸೋಲ್ತಾನೆ ಇರ್ತಾರೆ. ಒಂದು ಮ್ಯಾಚ್ ಕೂಡ ವರ್ಲ್ಡ್ ಕಪ್ ಆಗ್ಲಿ T20 ವರ್ಲ್ಡ್ ಕಪ್ ಆಗ್ಲಿ ಅವರು ಗೆದ್ದೇ ಇಲ್ಲ. ಈ ಕಾರಣಕ್ಕಾಗಿ ಅವ್ರನ್ನ ಚೋಕರ್ಸ್ ಅಂತ ಕರೀತಾರೆ. ಇಂಟರ್ನ್ಯಾಷನಲ್ ಚೋಕರ್ಸ್ ಟೀಮ್ ಅಂತಾನೆ ಇವರು ಪ್ರಸಿದ್ಧಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಷಯ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ, ದ ಬಿಗ್ಗೆಸ್ಟ್ ಚೋಕರ್ಸ್ ಆಫ್ ಕ್ರಿಕೆಟ್. 2000 ಇಸ್ವಿಯಿಂದ ನೋಡೋದಾದ್ರೆ ಸೌತ್ ಆಫ್ರಿಕಾ ಟೀಮ್ ಎಲ್ಲಿವರೆಗೂ ಬಂದಿದೆ, ಸೆಮೀಸ್ ವರೆಗೂ ಬಂದಿದ್ಯಾ, ಕ್ವಾರ್ಟರ್ ಫೈನಲ್ ವರೆಗೂ ಬಂದಿದ್ಯಾ, ಫೈನಲ್ ವರೆಗೂ ಬಂದಿದ್ಯಾ, ಅಲ್ಲಿ ಯಾರ ಮೇಲೆ ಸೋತಿದ್ದಾರೆ, ಈ ಲಿಸ್ಟ್ ನಾವು 2000 ಇಸ್ವಿ ಮೇಲೆ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಮೊದಲದಾಗಿ ಚಾಂಪಿಯನ್ಸ್ ಟ್ರೋಫಿ 2000 ಇಸ್ವಿಯಲ್ಲಿ ಸೆಮಿ ಫೈನಲ್ ವರೆಗೂ ಬರ್ತಾರೆ. ಸೆಮಿ ಫೈನಲ್ ನಲ್ಲಿ ನಮ್ಮ ಭಾರತ ವಿರುದ್ಧ ಇವರು ಸೋಲ್ತಾರೆ. ನೆಕ್ಸ್ಟ್ 2002ನೇ ಇಸ್ವಿ 2002 ಇಯರ್ ಅಲ್ಲಿ ಇವರು ತಿರ್ಗಾ ಸೆಮೀಸ್ ಫೈನಲ್ ಅಲ್ಲಿ ಬರ್ತಾರೆ. ನಮ್ಮ ಇಂಡಿಯಾ ವಿರುದ್ಧ ತಿರ್ಗಾ ಇವರು ಸೋಲ್ತಾರೆ ಚಾಂಪಿಯನ್ಸ್ ಟ್ರೋಫಿ ನಲ್ಲಿ. ತಿರ್ಗಾ 2006 ಚಾಂಪಿಯನ್ಶಿಪ್ ಟ್ರೋಫಿನಲ್ಲಿ ಸೆಮಿ ಫೈನಲ್ ವರೆಗೂ ಬರ್ತಾರೆ. ಸೆಮಿ ಫೈನಲ್ ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಇವರು ಸೋಲ್ನ ಅನುಭವಿಸ್ತಾರೆ. ನೆಕ್ಸ್ಟ್ 2007 ODI ವರ್ಲ್ಡ್ ಕಪ್ ನಲ್ಲಿ ಸೆಮಿ ಫೈನಲ್ ವರೆಗೂ ಬರ್ತಾರೆ. ಸೆಮಿ ಫೈನಲ್ ನಲ್ಲಿ ಆಸ್ಟ್ರೇಲಿಯಾ ಟೀಮ್ ಮೇಲೆ ಇವರು ಸೋಲ್ತಾರೆ. ನೆಕ್ಸ್ಟ್ 2009 T20 ವರ್ಲ್ಡ್ ಕಪ್ ನಲ್ಲಿ ತಿರ್ಗಾ ಸೆಮೀಸ್ ವರೆಗೂ ಬರ್ತಾರೆ. ಸೆಮಿ ಫೈನಲ್ ನಲ್ಲಿ ಪಾಕಿಸ್ತಾನ್ ಟೀಮ್ ವಿರುದ್ಧ ಇವರು ಸೋಲ್ತಾರೆ. ನೆಕ್ಸ್ಟ್ ಇಯರ್ 2011 ODI ವರ್ಲ್ಡ್ ಕಪ್ ಆಡ್ತಾರೆ. ODI ವರ್ಲ್ಡ್ ಕಪ್ ಅಲ್ಲಿ ಕ್ವಾರ್ಟರ್ ಫೈನಲ್ ವರೆಗೂ ಬರ್ತಾರೆ. ಕ್ವಾರ್ಟರ್ ಫೈನಲ್ ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಇವರು ಸೋಲ್ತಾರೆ. ನೆಕ್ಸ್ಟ್ ಇಯರ್ 2013 ಚಾಂಪಿಯನ್ಶಿಪ್ ಟ್ರೋಫಿ ನಡೆಯುತ್ತೆ. ಇಲ್ಲಿ ಇವರು ಸೆಮೀಸ್ ವರೆಗೂ ಬರ್ತಾರೆ. ಸೆಮೀಸ್ ಅಲ್ಲಿ ಇವರು ಚಾಂಪಿಯನ್ಶಿಪ್ ಟ್ರೋಫಿನಲ್ಲಿ ತಿರ್ಗಾ ಇಂಗ್ಲೆಂಡ್ ವಿರುದ್ಧ ಇವರು ಸೋಲ್ತಾರೆ. ನೆಕ್ಸ್ಟ್ 2015 ತಿರ್ಗಾ ODI ವರ್ಲ್ಡ್ ಕಪ್ ಅಲ್ಲಿ ಸೆಮೀಸ್ ವರೆಗೂ ಬರ್ತಾರೆ. ಸೆಮಿ ಫೈನಲ್ ನಲ್ಲಿ ದುರಾದೃಷ್ಟವಶಾತ್ ನ್ಯೂಜಿಲೆಂಡ್ ವಿರುದ್ಧ ಸೋಲನ್ನ ಅನುಭವಿಸ್ತಾರೆ. ನೆಕ್ಸ್ಟ್ 2014ನೇ T20 ವರ್ಲ್ಡ್ ಕಪ್ ನಲ್ಲಿ ತಿರ್ಗಾ ಸೆಮೀಸ್ ವರೆಗೂ ಬರ್ತಾರೆ. ಸೆಮೀಸ್ ನಲ್ಲಿ ನಮ್ಮ ಭಾರತ ವಿರುದ್ಧ ಇವರು ಆಡ್ತಾರೆ ಹಾಗೂ ಭಾರತದ ವಿರುದ್ಧ ಇವರು ಸೋಲನ್ನ ಅನುಭವಿಸ್ತಾರೆ. ನೆಕ್ಸ್ಟ್ 2023ನೇ ಇಸ್ವಿಯಲ್ಲಿ ODI ವರ್ಲ್ಡ್ ಕಪ್ ಆಡ್ತಾರೆ. ODI ವರ್ಲ್ಡ್ ಕಪ್ ಅಲ್ಲಿ ಸೆಮೀಸ್ ವರೆಗೂ ಬರ್ತಾರೆ. ದುರಾದೃಷ್ಟವಶಾತ್ ಆಸ್ಟ್ರೇಲಿಯಾ ವಿರುದ್ಧ ತಿರ್ಗಾ ಇವರು ಸೋಲನ್ನ ಅನುಭವಿಸ್ತಾರೆ. ನೆಕ್ಸ್ಟ್ 2024ರಲ್ಲಿ ಇವರು ಫೈನಲ್ ವರೆಗೂ ಬರ್ತಾರೆ. ಸರಿ, ಈ ವರ್ಷ ಕಪ್ ಗೆದ್ರು ಇನ್ನೂ ಹಾಗೆ ಕಾಣಿಸ್ತಾ ಇದ್ರು. ಆದ್ರೆ ಭಾರತ ಕೊನೆ 4 ಓವರ್ ಅಲ್ಲಿ ಒಂದು ಮಿರಾಕಲ್ ಅಂತಾನೆ ಹೇಳ್ಬೋದು, ಇವರನ್ನ ಸೋಲಿಸಿ ಭಾರತ T20 ವರ್ಲ್ಡ್ ಕಪ್ ನಲ್ಲಿ ಗೆಲ್ತಾರೆ. ದುರಾದೃಷ್ಟವಶಾತ್ ಮತ್ತೆ ಫೈನಲ್ ನಲ್ಲಿ ಸೌತ್ ಆಫ್ರಿಕಾ ಟೀಮ್ ಅವರು ಸೋಲ್ತಾರೆ. ನನ್ ಮೇಲೆ ನಿನ್ಗೆ ಯಾಕಿಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ನೆಕ್ಸ್ಟ್ 2025 ಈ 2025 ನಲ್ಲಿ ಚಾಂಪಿಯನ್ಶಿಪ್ ಟ್ರೋಫಿನಲ್ಲಿ ಸೆಮೀಸ್ ವರೆಗೂ ಬರ್ತಾರೆ. ತಿರ್ಗಾ ಸೆಮೀಸ್ ವರೆಗೂ ಬಂದು ನ್ಯೂಜಿಲೆಂಡ್ ವಿರುದ್ಧ ಇವರು ತಿರ್ಗಾ ಸೋಲನ್ನ ಅನುಭವಿಸ್ತಾರೆ. ಈ ವರ್ಷ ಬರೋದಾದ್ರೆ 2026 ಬರೋದಾದ್ರೆ ಈ ವರ್ಷನೂ ಕೂಡ ನೆನ್ನೆ ಏನ್ ಮ್ಯಾಚ್ ನಡೀತೋ ಸೌತ್ ಆಫ್ರಿಕಾ ವರ್ಸಸ್ ನ್ಯೂಜಿಲೆಂಡ್, ಈ ಮ್ಯಾಚ್ ಅಲ್ಲೂ ಕೂಡ ಸೌತ್ ಆಫ್ರಿಕಾದವರು ಹೀನಾಯವಾಗಿ ಸೋಲ್ತಾರೆ. ಈ ವರ್ಷದ ಸೌತ್ ಆಫ್ರಿಕಾ ಟೀಮ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಮೊದಲ 7 ಮ್ಯಾಚ್ ಅಲ್ಲಿ 7 ಮ್ಯಾಚ್ ಗೆದ್ದು ಇವರು ಪಾಪ ಸೆಮೀಸ್ಗೆ ಸೆಲೆಕ್ಟ್ ಆಗಿರ್ತಾರೆ. ಆದ್ರೆ ದುರಾದೃಷ್ಟವಶಾತ್ ಸೆಮೀಸ್ ಅಲ್ಲೇ ತಿರ್ಗಾ ಇವರು ಸೋಲನ್ನ ಅನುಭವಿಸ್ತಾರೆ ನ್ಯೂಜಿಲೆಂಡ್ ವಿರುದ್ಧ. ಇದಕ್ಕೆ ಹೇಳೋದು ಅನ್ಸುತ್ತೆ, ದ ಬಿಗ್ಗೆಸ್ಟ್ ಚೋಕರ್ಸ್ ಇನ್ ಕ್ರಿಕೆಟ್ ಯಾರು ಅಂದ್ರೆ ಅದು ಸೌತ್ ಆಫ್ರಿಕಾ ಟೀಮ್. ಓಕೆ, ನಿನ್ನೆ ನಡೆದಂತ ಮ್ಯಾಚ್ ನ ಹೈಲೈಟ್ಸ್ ಇವಾಗ ನೋಡೋಣ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೌತ್ ಆಫ್ರಿಕಾ ಟೀಮ್ ಅವರು ಮೊದಲಿಗೆ ಬ್ಯಾಟಿಂಗ್ ಆಡೋದಕ್ಕೆ ಬರ್ತಾರೆ. ಬ್ಯಾಟಿಂಗ್ ಅಲ್ಲಿ ಅವರು 169 ರನ್ ಅನ್ನ ಹೊಡೆದು 8 ವಿಕೆಟ್ ಇವರು ಕಳ್ಕೊಂಡಿರ್ತಾರೆ. 170 ರನ್ ಇವರು ಟಾರ್ಗೆಟ್ ಕೊಡ್ತಾರೆ.
ಟಾರ್ಗೆಟ್ ಏನ್ ಕೊಟ್ಟಿದ್ರೋ ಈ ಟಾರ್ಗೆಟ್ ನ ನ್ಯೂಜಿಲೆಂಡ್ ಅವರು ಲೀಲಾಜಾಲವಾಗಿ ಹೊಡೆದು ಬಿಸಾಕ್ಬಿಡ್ತಾರೆ ಗುರು. ಹೆಂಗ್ ಹೊಡಿತಾರೆ ಅಂದ್ರೆ ಹುಚ್ಚನಾಗಿ ಹೊಡೆದಂಗ್ ಹೊಡಿತಾರೆ. ಮೊದಲಿಗೆ ಟಿಮ್ ಶೆಫರ್ಟ್ ಹಾಗೂ ಫಿನ್ ಅಲೆನ್ ಅವರು ಬರ್ತಾರೆ. ಟಿಮ್ ಶೆಫರ್ಟ್ ಅವರು ಇವರು 33 ಬಾಲ್ಗೆ 58 ರನ್ ಹೊಡೆದು ಇವರು ಔಟ್ ಆಗ್ತಾರೆ. ಆದ್ರೆ ಫಿನ್ ಅಲೆನ್ ಮಾತ್ರ 33 ಬಾಲ್ಗೆ ಸೆಂಚುರಿ ವಾರ್ಡ್ ಬಿಸಾಕ್ತಾರೆ ಗುರು. ಫಾಸ್ಟೆಸ್ಟ್ ಸೆಂಚುರಿ ಇನ್ T20 ವರ್ಲ್ಡ್ ಕಪ್ ಯಾರ್ದು ಅಂದ್ರೆ ಅದು ಫಿನ್ ಅಲೆನ್. 33 ಬಾಲ್ಗೆ ಸೆಂಚುರಿ ಕಂಪ್ಲೀಟ್ ಮಾಡಿದ್ದಾರೆ ಗುರು. ನೆನ್ನೆ ಇವ್ರು ಆಡಿದ ಬ್ಯಾಟಿಂಗ್ ಶೈಲಿ ಹೇಗಿತ್ತು ಅಂದ್ರೆ ಭಯಂಕರವಾಗಿ ಆಡಿದ್ರು. ನೆನ್ನೆ 33 ಬಾಲ್ಗೆಲ್ಲ 100 ವಾರ್ಡ್ ಬಿಸಾಕ್ಬಿಟ್ರು. ಇವ್ರ ಜೊತೆ ರಚಿನ್ ರಾವೀಂದ್ರ ಕೂಡ ಇದ್ರು. ಇವರು 11 ಬಾಲ್ಗೆ 13 ರನ್ ಅನ್ನು ಇವರು ಹೊಡೆದಿದ್ರು. ಫಿನ್ ಅಲೆನ್ ನೆನ್ನೆ ಗೆದ್ದಿರೋ ಮ್ಯಾಚ್ ಅಲ್ಲಿ ಇವರದ್ದೇ ಮೇಲುಗೈ. ಈ ರೀತಿಯಲ್ಲಿ ಫಿನ್ ಅಲೆನ್ ಇಂದ ಬಂದಿರುವ ಬೆಂಕಿ ಪರ್ಫಾರ್ಮೆನ್ಸ್ ಅಥವಾ ನಾವೇನ್ ಹೇಳ್ತೀವೋ ಭಯಂಕರ ಬ್ಯಾಟಿಂಗ್ ಅಂತ ಏನ್ ಹೇಳ್ತೀವೋ ತಿರ್ಗಾ ಸೋಲನ್ನ ಅನುಭವಿಸ್ತಾರೆ. ತಿರ್ಗಾ ಅವರ ಟ್ಯಾಗ್ ಅನ್ನ ಅವರು ಪ್ರೂವ್ ಮಾಡ್ಕೊಂತಾರೆ, ದಿ ಚೋಕರ್ಸ್ ಅಂತ. ಕೇಳ್ಬೋದು 2000 ಇಯರ್ ಮೇಲೆ ಸೌತ್ ಆಫ್ರಿಕಾ ಯಾವೊಂದು ಟೂರ್ನಮೆಂಟ್ ಗೆದ್ದಿಲ್ವಾ ಅಂದ್ರೆ ಗೆದ್ದಿದೆ. ಒಂದೇ ಒಂದು ಟೂರ್ನಮೆಂಟ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಏನ್ ಹೋದ ವರ್ಷ ನಡೀತೋ ಈ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅಲ್ಲಿ ಸೌತ್ ಆಫ್ರಿಕಾ ಟೀಮ್ ಅವರು ಫೈನಲ್ ಆಸ್ಟ್ರೇಲಿಯಾ ವಿರುದ್ಧ ಇವರು ಆಡಿ ಮ್ಯಾಚ್ ನ ಗೆದ್ದಿದ್ದಾರೆ. ಇವ್ರ ನೋವು ಏನು ಅಂತ ಆಲ್ಮೋಸ್ಟ್ ಆಲ್ RCB ಫ್ಯಾನ್ಸ್ ಗೊತ್ತಿರುತ್ತೆ. ಫೈನಲ್ ವರ್ಗೂ ಬಂದು ಅಥವಾ ಪ್ಲೇ ಆಫ್ ವರ್ಗೂ ಬಂದು ನಮ್ಮ RCB ಹೇಗ್ ಸೋಲ್ತಾ ಇತ್ತು ಆಗ ನಮ್ಮ RCB ಫ್ಯಾನ್ಸ್ ಏನ್ ನೋವು ದುಃಖ ಪಡ್ತಿದ್ವೋ ಆ ಒಂದು ಸೇಮ್ ನೋವು ದುಃಖ ಈ ಸೌತ್ ಆಫ್ರಿಕಾ ಟೀಮ್ ಹಾಗೂ ಸೌತ್ ಆಫ್ರಿಕಾ ಟೀಮ್ ಫ್ಯಾನ್ಸ್ ಏನಿದಾರೋ ಅವರು ಇದನ್ನ ಅನುಭವಿಸ್ತಾ ಇರ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ದ ಬಿಗ್ಗೆಸ್ಟ್ ಚೋಕರ್ಸ್ ಇನ್ ಕ್ರಿಕೆಟ್ ಹಿಸ್ಟ್ರಿ ಯಾರು ಅಂದ್ರೆ ಅದು ಸೌತ್ ಆಫ್ರಿಕಾ ಟೀಮ್. ಓಕೆ, ಈ ಒಂದು ಇನ್ಫಾರ್ಮೇಶನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತೀನಿ. ಸಬ್ಸ್ಕ್ರೈಬ್ ಮಾಡ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಹಾಗೂ ಈ ಹಿಂದೆ ಸಪೋರ್ಟ್ ಮಾಡ್ಕೊಂಡ್ ಬಂದ ಎಲ್ಲ ನನ್ನ ವ್ಯೂವರ್ಸ್ ಹಾಗೂ ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೋ ಮಚ್.